ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಿದ್ದೀರಾ. ಚೆಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಟೇಟಸ್ ತೋರಿಸ್ತಾ ಇಲ್ಲ ಮತ್ತು ಇಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಬಂದಿದ್ರೆ ಏನು ಮಾಡಬೇಕು ಅನ್ನೋ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ. ಈ ಒಂದು ವಿಡಿಯೋ ನೀವೇನಾದರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕೆಂದರೆ ಇಲ್ಲಿ ಪ್ರೋಸೆಸ್ ಎಲ್ಲ ನೀವು ಕರೆಕ್ಟಾಗಿ ಮಾಡಿದರೆ ಮಾತ್ರ ನೀವು ಒಂದು ಆಪರ್ಚುನಿಟಿಗೆ ಎಂಟರ್ ಆಗ್ತಿರಲ್ಲ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಎಂಟರ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ಕೂಡ ನೆನ್ನೆ ಒಂದು ವಿಡಿಯೋ ನಮ್ಮ ಚಾನಲ್ ನಿಮಗೆ ಲೈವ್ ಡೆಮೋನೇ ಹಾಕಿದೆ. ಯಾವ ರೀತಿ ನೀವು ಒಂದು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆಯಾ ನಿಮ್ಮದು ಆಗಿಲ್ವಾ ಅನ್ನೋದು. ಇಲ್ಲಿ ನೋಡಿ, ಈ ರೀತಿ ಬಂತು ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ. ಆದರೆ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಏನಿದೆಯಲ್ಲ, ಈ ಒಂದು ಕ್ಲಾಸಲ್ಲಿ ನೀವು ಬಿಲಾಂಗ್ ಆಗಿರ್ತೀರಾ. ಮತ್ತು ಕ್ಯಾಟಗರಿ ನೋಡಿ, ಇಲ್ಲಿ ಏನು ತೋರಿಸ್ತಾ ಇರುತ್ತೆ, ಈ ಒಂದು ಕ್ಯಾಟಗರಿಗೆ ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕಾಗೋದು ಆಪ್ಷನ್ ಇರಲಿ. ಮತ್ತು ಇಲ್ಲಿ SNK ಕೋಟಾ ಏನಕ್ಕೆ ಎಸ್ ಅಂತ ಬರುತ್ತೆ ಅಂದರೆ, ನೀವೊಂದು ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಪ್ರೊವೈಡ್ ಮಾಡಿದರೆ ಇಲ್ಲಿ ಇನ್ಕಮ್ ತೋರಿಸ್ಬಿಟ್ಟು ಇಲ್ಲಿ SNK ಕೋಟಾ ಎಸ್ ಅಂತ ಬರುತ್ತೆ. ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ 0 ಅಂತ ತೋರಿಸುತ್ತೆ ಇನ್ಕಮು. ಸರಿ, ನಾವಾಗ SNK ಕೋಟಾ ನೋ ಅಂತ ಬರುತ್ತೆ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರು ಮತ್ತು ಹೈದರಾಬಾದ್ ಕರ್ನಾಟಕ ಇದೆಲ್ಲ ಡಾಕ್ಯುಮೆಂಟ್ಸ್ ನೀವು ಪ್ರೊವೈಡ್ ಮಾಡಿದರೆ ಇಲ್ಲಿ ಎಸ್ ಅಂತ ಬರುತ್ತೆ, ಇಲ್ಲಾಂದರೆ ನೋ ಅಂತ ಬರುತ್ತೆ. ಮತ್ತು ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ನೀವೇನಾದರೂ ಸೈಡಲ್ಲಿ ಫೆಚ್ ಆಗಿತ್ತು ಅಂದರೆ ಮಾತ್ರ ಇಲ್ಲಿ ಎಸ್ ಅಂತ ಬರುತ್ತೆ. ಇಲ್ಲಿ ಸಾಕಷ್ಟು ಜನ ರಿಪೋರ್ಟ್ ಮಾಡಿದ್ದೇನೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರೋದು, ನೀವು ಕನ್ನಡ ಮೀಡಿಯಂ ಮತ್ತು ರೂರಲ್ ತೋರಿಸ್ತಾ ಇಲ್ಲ ಅಂತ. ಯಾವ ರೀತಿ ಆಗ್ತಿದೆ ಅಂದರೆ, ಇಲ್ಲಿ ನಿಮ್ಮ ಸೈಡ್ ಅವರು ಡಾಟಾನ ತೊಗೊಂಡಾಗ ಅಲ್ಲಿ ನಿಮಗೆ ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಷನ್ನು ಅಲ್ಲಿ ಅವ್ರಿಗೆ ಬಂದಿರಲ್ಲ, ಕೀ ಅವ್ರಿಗೆ ನಿಮ್ಮ ಸ್ಕೂಲ್ ಎಜುಕೇಷನ್ ಬೋರ್ಡ್ ಕಡೆಯಿಂದ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ನೋ ಅಂತ ಬಂದಿರುತ್ತೆ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಈ ಒಂದು ಇಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ ಅಥವಾ ಒಂದು ಕೀ ಹೆಲ್ಪ್ಲೈನ್ ಏನು ನಂಬರ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಕಾಲ್ ಮಾಡಿ. 5 to 10 ಟೈಮ್ಸ್ ಕಾಲ್ ಮಾಡಿದ್ರೆ ನಿಮ್ಗೆ ಆಮೇಲೆ ಕನೆಕ್ಟ್ ಆಗುತ್ತೆ. ಸರಿನಾ? ಮಂಡೇ ಕಾಲ್ ಮಾಡಿ, ಇವತ್ತೆಲ್ಲ ನಾನ್ ವರ್ಕಿಂಗ್ ಡೇ ಇದೆ. ಆವಾಗ ನಿಮಗೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ಕೊಡ್ತಾರೆ. ಇದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಷನ್ ಕ್ಲೈಮ್ ಆಗಿರೋಲ್ಲ ಎಷ್ಟೊಂದು ಜನಕ್ಕೆ, ಅದ್ರ ಬಗ್ಗೆ ವೆಯ್ಟ್ ಮಾಡಿ. ಇರಲ್ಲ, ಇದ್ರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಿದಾಗ ಸೀಟ್ ಅಲಾಟ್ಮೆಂಟಲ್ಲಿ ರಿಸರ್ವೇಷನ್ಗಳು ಕ್ಲೈಮ್ ಆಗೋದು. ಇಲ್ಲೇ ರಿಸರ್ವೇಷನ್ ಕ್ಲೈಮ್ ಆಗಿರೋ ತೋರಿಸ್ತಾ ಇಲ್ಲ ಅಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿದಾಗಲೂ ಕೂಡ ನಿಮಗೆ ರಿಸರ್ವೇಷನ್ಗಳ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಆಗಲ್ಲ. ಜನರಲ್ ಮೆರಿಟಲ್ಲಿ ಆಮೇಲೆ ಸೀಟ್ ಅಲಾಟ್ ಆಗುತ್ತೆ. ಅದಕ್ಕೋಸ್ಕರ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ತೋರಿಸೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು. ಸರಿನಾ? ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಬೈ ಮಾಡಿಲ್ಲ ಬೇಗ ಬೈ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಮಾಕ್ ರೌಂಡ್ ಆದಮೇಲೆ 500 ರೂಪೀಸ್ ಇನ್ಕ್ರೀಸ್ ಆಗುತ್ತೆ, ಫಸ್ಟ್ ರೌಂಡ್ ಆದಮೇಲೆ 500 ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಮಾಕ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಬೇಕು, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಬೇಕಂದ್ರೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಮಾತ್ರ ಸೀಟ್ ಅಲಾಟ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಬೈ ಮಾಡಿ. ಯಾಕೆಂದರೆ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದಮೇಲೆ ಎಲ್ಲ ಕೂಡ ನಿಮಗೆ ಅಪ್ಡೇಟ್ ಕೂಡ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ನೆನ್ನೆ ಎಲ್ಲರೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿದ್ರಾ. ಚೆಕ್ ಮಾಡಾದ್ಮೇಲೆ ಕೆಲವ್ರಿಗೆ ಏನಾಗ್ತಿದೆ ಅಂದರೆ, ಇವಾಗ ಈ ರೀತಿ ಡಾಟಾ ತೋರಿಸಿದೆ, ಕೆಲವ್ರಿಗೆ ಬಂದ್ಬಿಟ್ಟು ಈ ರೀತಿ ಬರ್ತಾನೆ ಇಲ್ಲ ಬ್ಲೂ ಕಲರಲ್ಲಿ ಅಂತಾನು ಕೂಡ ಹೇಳ್ತೀರಾ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತಲ್ಲ ಅದನ್ನ ಹಾಕಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ CT ನಂಬರ್ ಹಾಕಿದ್ರೆ ಅದು ಬರಲ್ಲ. ಸರಿನಾ? ಇವಾಗ ನೀವು ಯಾರ್ಯಾರು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಎಲ್ಲ ಕೂಡ ಕರೆಕ್ಟಾಗಿದೆ, ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ಕೀಯವರೇ ಕೊಟ್ಟಿದ್ದಾರೆ. ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಶೆಡ್ಯೂಲ್ನ ಬಿಡ್ತೀವಿ. ಆ ಒಂದು ಶೆಡ್ಯೂಲ್ನ ನೀವು ಫಾಲೋ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಮತ್ತು ಕೀಯವರೇ ನಿಮ್ಗೆ ಇಲ್ಲಿ ಎಚ್ಚರಿಕೆನ ಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜ್ ಲಿಸ್ಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿಗೆ ನೆಕ್ಸ್ಟು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ರೌಂಡ್ ಶೆಡ್ಯೂಲು ಕೂಡ ನಿಮಗೆ ಶಾರ್ಟ್ಲಿ ಬಿಡ್ತೀವಿ ಅಂತಲೂ ಕೂಡ ಹೇಳಿದರೆ, ಒಂದು ಶೆಡ್ಯೂಲಲ್ಲೇ ನಮಗೆ ಕ್ಲಿಯರ್ ಕಟ್ ಆಗಿರುತ್ತೆ. ನಿಮಗೆ ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಮತ್ತು ಕ್ಲಾಸ್ ಎ ಬಿಟ್ಟು ಬೇರೆ ಕ್ಲಾಸ್ಗೆ ಯಾರು ಬಿಲಾಂಗ್ ಆಗಿರ್ತಾರೆ ನಿಮ್ಗೆ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ವೆರಿಫಿಕೇಷನ್ ಸ್ಲಿಪ್ ಅಲ್ಲೇ ಇಶ್ಯೂ ಮಾಡ್ತೀವಿ ಅಂತ ಹೇಳಿದರೆ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲೇ ರಿಲೀಸ್ ಮಾಡ್ತಾರೆ. ಅದು ಕೂಡ ಆದಷ್ಟು ಬೇಗನೆ ವೆಯ್ಟ್ ಮಾಡಿ. ಮತ್ತು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ KE ಸಿಟಿದು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.